ಜ್ಞಾನದ ಈ ಆಳವಾದ ಅಧ್ಯಯನಕ್ಕೆ, ಹೊಸ ವಿಷಯಗಳನ್ನ ಕಲಿಯೋಕೆ ಸದಾ ಉತ್ಸಾಹದಿಂದ ಕಾಯ್ತಿರುವ ನಮ್ಮೆಲ್ಲ ಕಲಿಯೋವರಿಗೆ ಸ್ವಾಗತ. ಇವತ್ತು ನಾವು ಚರ್ಚೆ ಮಾಡ್ತಿರೋ ವಿಷಯ ಇದೆಯಲ್ಲ, ಅದು ನಿಜಕ್ಕೂ ನಮ್ಮನ್ನ ಬೆರಗುಗೊಳಿಸುವಂಥದ್ದು. ಖಂಡಿತ. ಇವತ್ತಿನ ವಿಷಯದ ಹರವು ಬಹಳ ದೊಡ್ಡದು. ಹೌದು. ಅಂದ್ರೆ ಒಂದ್ ಕಡೆ ಸಾವಿರಾರು ವರ್ಷಗಳ ಹಿಂದಿನ ನಮ್ಮ ಪ್ರಾಚೀನ ವೇದಗಳು, ಆದ್ರೆ ಇನ್ನೊಂದ್ ಕಡೆ ಇಂದಿನ ಕಾರ್ಪೊರೇಟ್ ಜಗತ್ತಿನ ಅತ್ಯಾಧುನಿಕ ಬಿಸ್ನೆಸ್ ತಂತ್ರಗಳು. ಇವೆರಡರ ನಡುವೆ ಒಂದು ಸೇತುವೆ ಇದೆ ಅಂತ ಹೇಳಿದ್ರೆ ಆಶ್ಚರ್ಯ ಆಗ್ಬಹುದು ಅಲ್ವಾ? ಆಶ್ಚರ್ಯ ಆಗೋದು ಸಹಜ. ವೇದಗಳು ಅಂದ ನಮಗೆ ನೆನಪಾಗೋದು ಯಜ್ಞ ಯಾಗಾದಿಗಳು ಮಾತ್ರ. ಎಕ್ಸಾಕ್ಟ್ಲಿ. ಆದ್ರೆ ಇಂದಿನ ನಮ್ಮ ಅಧ್ಯಯನದ ಮೂಲವಸ್ತು ಅಥರ್ವವೇದದ 3ನೇ ಕಾಂಡದ 15ನೇ ಸೂಕ್ತ. ಇದನ್ನ ವಿತ್ತೇಷಣ ಸೂಕ್ತ ಅಂತ ಕರೀತಾರೆ. ಇದರ ಪದಗಳ ಅರ್ಥವನ್ನೇ ನಾವು ಗಮನಿಸಿದ್ರೆ, ವಿತ್ತ ಅಂದ್ರೆ ಸಂಪತ್ತು, ಆಮೇಲೆ ಏಷಣ ಅಂದ್ರೆ ಅಪೇಕ್ಷೆ ಅಥವಾ ಹಾರೈಕೆ. ಅಂದ್ರೆ ಸಂಪತ್ತಿನ ಅಪೇಕ್ಷೆ. ಹೌದು. ಅಂದ್ರೆ ಇದು ಕೇವಲ ಯಾವುದೋ ಒಂದು ಹಳೇ ಕಾಲದ ಪಠ್ಯ ಅಥವಾ ಕೇವಲ ಮೋಕ್ಷವನ್ನ ಹುಡುಕೋ ಮಾರ್ಗ ಅಲ್ಲ. ಬದಲಾಗಿ ಸಂಪತ್ತು, ವ್ಯಾಪಾರದಲ್ಲಿ ಸಮೃದ್ಧಿ ಮತ್ತು ಐಶ್ವರ್ಯ ಪ್ರಾಪ್ತಿಯನ್ನ ಗುರಿಯಾಗಿಸಿಕೊಂಡು ರಚಿಸಲಾದ ಒಂದು ಅತ್ಯಂತ ವ್ಯವಸ್ಥಿತ ಮಾರ್ಗದರ್ಶಿ. ನಿಜ. ಇದು ಕೇವಲ ಆಧ್ಯಾತ್ಮಿಕ ವಿಚಾರ ಅಲ್ಲ. ಹಾಗಾಗಿ ಇಂದಿನ ನಮ್ಮ ಈ ಆಳವಾದ ಅಧ್ಯಯನದ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ, ಸಾವಿರಾರು ವರ್ಷಗಳ ಹಿಂದಿನ ಈ ವೇದದ ಸಾಲುಗಳು ಇಂದಿನ ಆಧುನಿಕ ವ್ಯಾಪಾರ, ಆರ್ಥಿಕ ಸಂಕಷ್ಟಗಳಿಂದ ಮುಕ್ತಿ ಮತ್ತು ಜೀವನದ ಸಮೃದ್ಧಿಗೆ ಒಂದು ದಿಕ್ಸೂಚಿಯಾಗಿ ಅಥವಾ ಒಂದು GPS ಆಗಿ ಹೇಗೆ ಕೆಲಸ ಮಾಡುತ್ತವೆ ಅನ್ನೋದನ್ನ ಕಲಿಯುವವರಿಗೆ ಅತ್ಯಂತ ಸರಳವಾಗಿ ಬಿಡಿಸಿ ಹೇಳೋದು. ಇದು ನಿಜಕ್ಕೂ ಆಸಕ್ತಿದಾಯಕವಾದ ಆರಂಭ. ನಾವೆಲ್ಲರೂ ಸಾಮಾನ್ಯವಾಗಿ ವೇದಗಳು, ಸೂಕ್ತಗಳು ಅಂದ್ರೆ ಅದು ಕೇವಲ ದೇವರ ಪ್ರಾರ್ಥನೆಗೆ ಮಾತ್ರ ಸೀಮಿತ ಅಂತ ಅನ್ಕೊಂಡಿರ್ತೀವಿ. ಆದರೆ ಈ ವಿತ್ತೇಷಣ ಸೂಕ್ತದ ಹಿನ್ನೆಲೆಯನ್ನು ನಾವು ಕೌಶಿಕ ಸೂತ್ರದಲ್ಲಿ ಅಂದ್ರೆ ನಿರ್ದಿಷ್ಟವಾಗಿ ಅದರ 50ನೇ ವಿಭಾಗದಲ್ಲಿ ನೋಡಿದಾಗ ಅದರ ಅಸಲಿ ಉದ್ದೇಶ ನಮಗೆ ಅರ್ಥ ಆಗುತ್ತೆ. ಓ, ಕೌಶಿಕ ಸೂತ್ರದಲ್ಲಿ ಇದರ ಉಲ್ಲೇಖ ಇದೆಯಾ? ಹೌದು. ಕೌಶಿಕ ಸೂತ್ರವು ಈ ಮಂತ್ರಗಳನ್ನ ಕೇವಲ ಒಂದು ಪ್ರಾರ್ಥನೆ ಅಂತ ಪರಿಗಣಿಸಿಲ್ಲ. ಬದಲಾಗಿ ಇದೊಂದು ಸಂಪೂರ್ಣವಾಗಿ ಪ್ರಾಯೋಗಿಕ ಸಮಸ್ಯೆಗಳನ್ನು ಪರಿಹರಿಸೋ ಸಾಧನ ಅಂತ ಸ್ಪಷ್ಟಪಡಿಸಿದೆ. ಪ್ರಾಯೋಗಿಕ ಸಮಸ್ಯೆಗಳು ಅಂದ್ರೆ ಬಿಸ್ನೆಸ್ ಸಮಸ್ಯೆಗಳಾ? ಖಂಡಿತ. ಒಬ್ಬ ವ್ಯಕ್ತಿ ವ್ಯಾಪಾರದಲ್ಲಿ ನಷ್ಟ ಅನುಭವಿಸಿದಾಗ ಅಥವಾ ಸಾಲದ ಸುಳಿಯಲ್ಲಿ ಸಿಲುಕಿದಾಗ ಅಥವಾ ಹೊಸದಾಗಿ ಒಂದು ಉದ್ಯಮವನ್ನ ಶುರು ಮಾಡುವಾಗ ಎದುರಾಗುವ ದೈನಂದಿನ ಸವಾಲುಗಳನ್ನು ಎದುರಿಸೋಕೆ ಈ ಸೂಕ್ತವನ್ನ ಬಳಸ್ತಾ ಇದ್ರು. ಪ್ರಾಚೀನ ಕಾಲದ ಜನರು ಕೇವಲ ಧ್ಯಾನ, ತಪಸ್ಸು ಅಂತ ಕಾಡಿಗೆ ಹೋಗ್ಲಿಲ್ಲ. ಅವರು ಇಹಲೋಕದ ಭೌತಿಕ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋಕೆ, ಆರ್ಥಿಕವಾಗಿ ಸದೃಢರಾಗೋಕೆ, ಮಾರುಕಟ್ಟೆಯಲ್ಲಿ ಯಶಸ್ವಿಯಾಗೋಕೆ ಇದೇ ಜ್ಞಾನವನ್ನ ಬಳಸ್ತಾ ಇದ್ರು ಅನ್ನೋದು ಬಹಳ ಮುಖ್ಯವಾದ ಒಳನೋಟ. ಸರಿ, ಇದನ್ನ ಬಿಡಿಸಿ ನೋಡೋಣ. ಇಲ್ಲಿ ಕೇವಲ ಯಾವುದೋ ಒಂದು ಮಂತ್ರವನ್ನ ಸುಮ್ನೆ ಪುಸ್ತಕ ನೋಡಿ ಬಾಯ್ಪಾಠ ಮಾಡಿ ಹೇಳೋದಲ್ಲ. ಬದಲಾಗಿ ಅದರ ಹಿಂದಿನ ಶಿಸ್ತು ಮತ್ತು ಪೂರ್ವ ಸಿದ್ಧತೆ ಬಹಳ ಮುಖ್ಯ ಆಗುತ್ತೆ. ನಮ್ಮ ಮೂಲಗಳ ಪ್ರಕಾರ ಈ ಪೂಜಾ ವಿಧಾನದಲ್ಲಿ ಸಮಯಕ್ಕೆ ಅತಿ ಹೆಚ್ಚಿನ ಮಹತ್ವ ನೀಡಲಾಗಿದೆ. ಸಮಯದ ಆಯ್ಕೆ ಬಹಳ ನಿರ್ಣಾಯಕ ಇಲ್ಲಿ. ಹೌದು. ಬೆಳಗ್ಗೆ 4ರಿಂದ 6 ಗಂಟೆಯ ಸಮಯ ಅಂದ್ರೆ ಬ್ರಾಹ್ಮಿ ಮುಹೂರ್ತವನ್ನ ಅತ್ಯಂತ ಶ್ರೇಷ್ಠ ಅಂತ ಹೇಳಲಾಗಿದೆ. ಇದರ ಜೊತೆಗೆ ಸೂರ್ಯೋದಯದ ಸಮಯ, ಸಂಜೆಯ ಸಂಧ್ಯಾಕಾಲ ಮತ್ತು ಹುಣ್ಣಿಮೆಯ ದಿನಗಳನ್ನ ವಿಶೇಷ ಫಲ ನೀಡುವ ಸಮಯ ಅಂತ ಗುರುತಿಸಲಾಗಿದೆ. ಹಾಗೆಯೇ ಭೌತಿಕ ಸಿದ್ಧತೆಯೂ ಅಷ್ಟೇ ಕಟ್ಟುನಿಟ್ಟಾಗಿದೆ. ಸ್ನಾನ ಮಾಡಿ ಕೂರೋದು ಇದೆಲ್ಲ ಅಲ್ವಾ? ಪೆರೆಟ್. ಜಪ ಮಾಡೋ ಮುನ್ನ ಸ್ನಾನ ಮಾಡಿ, ಹಳದಿ ಅಥವಾ ಬಿಳಿ ಬಟ್ಟೆ ಧರಿಸಿ, ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಆ ದರ್ಬೆ ಅಥವಾ ಉಣ್ಣೆಯ ಆಸನದ ಮೇಲೆ ಕುಳಿತುಕೊಳ್ಬೇಕು. ಜೊತೆಗೆ ತುಪ್ಪ ಅಥವಾ ಎಣ್ಣೆಯ ದೀಪ ಮತ್ತು ಧೂಪವನ್ನ ಬೆಳಗುವ ನಿಯಮಗಳಿವೆ. ಆದ್ರೆ ಒಂದ್ ನಿಮಿಷ, ಇದೆಲ್ಲ ಕೇಳೋಕೆ ಇಂದಿನ ಆಧುನಿಕ ವ್ಯಾಪಾರಸ್ಥರಿಗೆ ಒಂಥರ ಮಡಿವಂತಿಕೆ ಅಥವಾ ಮೂಢನಂಬಿಕೆ ತರ ಅನ್ಸಲ್ವಾ ಅಂತನಾ? ಹೌದು, ಎಕ್ಸಾಕ್ಟ್ಲಿ. ಕೇವಲ ಒಂದು ನಿರ್ದಿಷ್ಟ ಬಣ್ಣದ ಬಟ್ಟೆ ಹಾಕಿ ದೀಪ ಹಚ್ಚಿ ಕೂತ್ರೆ ಬಿಸ್ನೆಸ್ನಲ್ಲಿ ಲಾಭ ಬಂದ್ಬಿಡುತ್ತಾ? ಈ ಆಚರಣೆಗಳ ಹಿಂದಿನ ಅಸಲಿ ವಿಜ್ಞಾನವಾದರೂ ಏನು? ಇಲ್ಲಿ ಬೆರಗುಗೊಳಿಸುವ ಅಂಶ ಏನಂದ್ರೆ, ಈ ಭೌತಿಕ ಆಚರಣೆಗಳ ಹಿಂದಿರುವ ಸಂಕಲ್ಪದ ಮಹತ್ವ. ಅಂದ್ರೆ ಇಂಗ್ಲಿಷ್ನಲ್ಲಿ ಇಂಟೆನ್ಷನ್ ಅಂತೇನು ಹೇಳ್ತೀವಿ ಅದು. ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಒಂದು ನಿರ್ದಿಷ್ಟ ಜಾಗದಲ್ಲಿ ಕಣ್ಣು ಮುಚ್ಚಿ ಕುಳಿತು ನನ್ನ ವ್ಯಾಪಾರ ಸಮೃದ್ಧಿಗಾಗಿ ಅಥವಾ ನನ್ನ ಗುರಿಯ ಸಾಧನೆಗಾಗಿ ಅಂತ ಮನಸ್ಸಿನಲ್ಲಿ ಅತ್ಯಂತ ಸ್ಪಷ್ಟವಾಗಿ ನಿರ್ಧರಿಸಿಕೊಳ್ಳೋದಿದೆಯಲ್ಲ, ಇದು ಇಂದಿನ ಕಾರ್ಪೊರೇಟ್ ಜಗತ್ತಿನಲ್ಲಿ ನಾವು ಮಾತಾಡೋ ಗೋಲ್ ಸೆಟ್ಟಿಂಗ್ ಪ್ರಕ್ರಿಯೆಗೆ ನಿಕಟವಾಗಿ ಹೋಲುತ್ತೆ. ಓ, ಅಂದ್ರೆ ದೀಪ ಹಚ್ಚೋದು ಕೇವಲ ಆಚರಣೆಯಲ್ಲ ಅಂತೀರಾ? ಖಂಡಿತ ಅಲ್ಲ. ನಾವು ದೀಪ ಹಚ್ಚುವುದು ಅಥವಾ ದಿಕ್ಕುಗಳನ್ನು ಆರಿಸೋದು ಕೇವಲ ಬಾಹ್ಯ ಆಚರಣೆಗಳಲ್ಲ.
ಅವು ನಮ್ಮ ಚಂಚಲ ಮನಸ್ಸನ್ನ ಒಂದು ಕೇಂದ್ರ ಬಿಂದುವಿಗೆ ತರುವ ಸಾಧನಗಳು. ನಮ್ಮ ಮೆದುಳಿಗೆ ನಾವು ಏನನ್ನ ಸಾಧಿಸಬೇಕು ಅನ್ನೋದರ ಸ್ಪಷ್ಟ ಸೂಚನೆ ನೀಡುವ ಮಾನಸಿಕ ಸಿದ್ಧತೆ ಇದು. ಆ ಫೋಕಸ್ ಮಾಡೋಕೆ ಸಹಾಯ ಆಗತ್ತೆ. ಹೌದು. ಇದರ ಜೊತೆಗೆ ಈ ಪ್ರಕ್ರಿಯೆಯನ್ನ ಸತತ 21 ದಿನಗಳ ಕಾಲ ನಿರಂತರವಾಗಿ ಮಾಡಬೇಕು ಅಂತ ಹೇಳಲಾಗಿದೆ. ಆಧುನಿಕ ಮನಃಶಾಸ್ತ್ರಜ್ಞರು, ನ್ಯೂರೋಸೈನ್ಸ್ ತಜ್ಞರು ಕೂಡ ಇದನ್ನೇ ಹೇಳ್ತಾರೆ. ಹೌದಲ್ವಾ, ಆ 21 ಡೇಸ್ ರೂಲ್. ಕರೆಕ್ಟ್. ಒಂದು ಹೊಸ ಅಭ್ಯಾಸವನ್ನ ರೂಢಿಸ್ಕೊಳ್ಳೋಕೆ ಅಥವಾ ನಮ್ಮ ಉಪಪ್ರಜ್ಞೆ ಮನಸ್ಸಿನಲ್ಲಿ ಅಂದ್ರೆ ಸಬ್ಕಾನ್ಷಿಯಸ್ ಮೈಂಡ್ನಲ್ಲಿ ಒಂದು ಗುರಿಯನ್ನ ಆಳವಾಗಿ ಬೇರೂರುವಂತೆ ಮಾಡೋಕೆ ಸತತ ಪ್ರಯತ್ನ ಬಹಳ ಮುಖ್ಯ. ಆ ನಿರಂತರತೆಯೇ ನಮ್ಮ ಮಿದುಳಿನ ನರಮಂಡಲದಲ್ಲಿ ಹೊಸ ಸಂಪರ್ಕಗಳನ್ನು ಸೃಷ್ಟಿಸಿ ಅದ್ಭುತ ಫಲಿತಾಂಶಗಳನ್ನು ತಂದುಕೊಡುತ್ತೆ. ಅಬ್ಬಾ, ಪ್ರಾಚೀನ ಪದ್ಧತಿಗಳಿಗೂ ಆಧುನಿಕ ಮನಃಶಾಸ್ತ್ರಕ್ಕೂ ಇರೋ ಈ ನಂಟು ನಿಜಕ್ಕೂ ರೋಚಕವಾಗಿದೆ. ಈಗ ವ್ಯಾಪಾರದ ಆರಂಭದ ಹಂತಕ್ಕೆ ಬರೋಣ. ಇಲ್ಲಿ ನಾವು ಬರುವ ಮೊದಲ ಮಂತ್ರವನ್ನ ಸ್ವಲ್ಪ ಆಳವಾಗಿ ಗಮನಿಸಬೇಕು. ಇಂದ್ರಮಹಂ ವಣಿಜಂ ಚೋದಯಾಮಿ ಅಂದ್ರೆ ಇಂದ್ರನನ್ನ ವ್ಯಾಪಾರಿ ಎಂದು ಪ್ರೇರೇಪಿಸುತ್ತೇನೆ ಅಥವಾ ಆಹ್ವಾನಿಸುತ್ತೇನೆ ಅಂತ. ಇಂದ್ರನನ್ನ ವ್ಯಾಪಾರಿ ಅಂತ ಕರೆಯೋದು ಬಹಳ ವಿಶೇಷ. ಹೌದು. ನಾವೆಲ್ಲರೂ ಪುರಾಣ ಕಥೆಗಳಲ್ಲಿ ಇಂದ್ರನನ್ನ ಕೇವಲ ಮಳೆಯ ದೇವತೆ, ಸ್ವರ್ಗದ ಅಧಿಪತಿ ಅಥವಾ ಯುದ್ಧದ ನಾಯಕ ಎಂದಷ್ಟೇ ಭಾವಿಸಿದ್ದೀವಿ. ಆದ್ರೆ ಈ ಮಂತ್ರದಲ್ಲಿ ಇಂದ್ರನನ್ನ ಅತ್ಯಂತ ಸಮರ್ಥ ವ್ಯಾಪಾರಿ ಅಥವಾ ಒಬ್ಬ ಬಿಸ್ನೆಸ್ ಲೀಡರ್ ಆಗಿ ನೋಡುವ ಅಚ್ಚರಿಯ ಸಂಗತಿ ನಮ್ಮ ಕಣ್ಣಿಗೆ ಬೀಳುತ್ತೆ. ಹೊಸ ವ್ಯಾಪಾರವನ್ನ ಆರಂಭಿಸುವ ಮುನ್ನ ಈ ಮಂತ್ರವನ್ನ 11 ಬಾರಿ ಜಪಿಸಬೇಕು ಅಂತ ಉಲ್ಲೇಖಿಸಲಾಗಿದೆ. 11 ಬಾರಿ? ಹೌದು. ಅಂದ್ರೆ ನಮ್ಮ ಉದ್ಯಮಕ್ಕೆ ಇಂದ್ರನಂತಹ ಒಬ್ಬ ಅಗ್ರೆಸಿವ್ ಮತ್ತು ದಾರ್ಶನಿಕ ನಾಯಕತ್ವವನ್ನ ಆವಾಹನಿಸಿಕೊಳ್ಳುವ ಅದ್ಭುತ ಪರಿಕಲ್ಪನೆ ಇದಾಗಿದೆ. ಆ ಮಾತು 100ಕ್ಕೆ 100 ಸತ್ಯ. ಇಂದ್ರ ಕೇವಲ ಸಂಪತ್ತಿನ ಸಂಕೇತ ಅಲ್ಲ, ಆತ ಅಡೆತಡೆಗಳನ್ನು ನಾಶ ಮಾಡೋನು. ಹೊಸ ವ್ಯಾಪಾರ ಶುರು ಮಾಡುವಾಗ ಕೇವಲ ನಾಯಕತ್ವ ಮಾತ್ರ ಅಲ್ಲ, ಮಾರುಕಟ್ಟೆಯಲ್ಲಿನ ಸ್ಪರ್ಧೆಯನ್ನು ಎದುರಿಸೋ ಬಗೆಯೂ ಇದೆ. ಅದು ಹೇಗೆ? ಅದೇ ಮಂತ್ರದಲ್ಲಿ ಬರುವ ಅರಾತಿಂ ಪರಿಪಂಥಿನಂ ಮೃಗಂ ಅನ್ನೋ ಸಾಲನ್ನ ಸ್ವಲ್ಪ ವಿಶ್ಲೇಷಣೆ ಮಾಡೋಣ. ಇದರ ಅರ್ಥ ದಾರಿಗೆ ಅಡ್ಡಬರುವ ಶತ್ರು, ದ್ವೇಷಿ ಮತ್ತು ಕಾಡು ಮೃಗಗಳನ್ನ ತಳ್ಳಿ ಹಾಕಲಿ ಅಂತ. ಪ್ರಾಚೀನ ಕಾಲದಲ್ಲಿ ಒಬ್ಬ ವ್ಯಾಪಾರಿ ತನ್ನ ಸರಕುಗಳನ್ನು ತಗೊಂಡು ಹೋಗುವಾಗ ಕಾಡುಗಳ ಮಧ್ಯೆ ಕಳ್ಳರು, ಆಮೇಲೆ ಕಾಡು ಮೃಗಗಳ ಕಾಟ ಇರ್ತಿತ್ತು. ಆದರೆ ಇಂದಿನ ಮಾರುಕಟ್ಟೆಯಲ್ಲಿ ಆ ಕಾಡು ಮೃಗಗಳು ಯಾರು? ಕಾಂಪಿಟಿಟರ್ಸ್ ಇರ್ಬೋದಾ? ಹೌದು. ಅಪ್ರಾಮಾಣಿಕ ಪ್ರತಿಸ್ಪರ್ಧಿಗಳು, ಕಾರ್ಪೊರೇಟ್ ಮೋಸಗಾರರು ಮತ್ತು ವ್ಯಾಪಾರಕ್ಕೆ ಎದುರಾಗುವ ಅನಿರೀಕ್ಷಿತ ಅಡೆತಡೆಗಳು. ಪ್ರಾಚೀನರು ಮಾರುಕಟ್ಟೆಯನ್ನ ಬಹಳ ವಾಸ್ತವಿಕವಾಗಿ ಗ್ರಹಿಸಿದ್ರು. ಕೇವಲ ಲಾಭದ ಬಗ್ಗೆ ಗುಲಾಬಿ ಕನಸುಗಳನ್ನ ಕಾಣದೆ ಅಲ್ಲಿ ಎದುರಾಗಬಹುದಾದ ಅಪಾಯಗಳನ್ನ ಮತ್ತು ಶತ್ರುಗಳನ್ನ ಸಮರ್ಥವಾಗಿ ಎದುರಿಸೋ ತಂತ್ರಗಾರಿಕೆಯ ಬಗ್ಗೆ ಈ ಸಾಲುಗಳು ಬೆಳಕು. ಮಾರ್ಕೆಟ್ ಎಂಟ್ರಿ ಅಥವಾ ಹೊಸ ಮಾರುಕಟ್ಟೆ ಪ್ರವೇಶ ಅಷ್ಟು ಸುಲಭವಲ್ಲ ಅನ್ನೋದು ಅವರಿಗೆ ಚೆನ್ನಾಗಿ ತಿಳಿದಿತ್ತು. ಇನ್ನು ಹೊಸ ಗ್ರಾಹಕರನ್ನ ಭೇಟಿಯಾಗುವ ವಿಷಯಕ್ಕೆ ಬಂದ್ರೆ ಅಲ್ಲಿ 2ನೇ ಮಂತ್ರ ಬರುತ್ತೆ. ಇಲ್ಲಿ ಆಕಾಶ ಮತ್ತು ಭೂಮಿಯ ನಡುವೆ ಸಂಚರಿಸುವ ದೇವಮಾರ್ಗಗಳ ಅಂದ್ರೆ ದೇವಯಾನಗಳ ಪ್ರಸ್ತಾಪ ಇದೆ. ದೇವಯಾನ ಅಂದ್ರೆ ದೇವತೆಗಳು ಓಡಾಡುವ ಮಾರ್ಗ. ಹೌದು. ಯಥಾ ಕ್ರೀತ್ವಾ ಧನ ಮಾಹರಾಣಿ ಅಂದ್ರೆ ಕೊಂಡು ಧನ ಸಂಗ್ರಹಿಸಲಿ, ಅಂದ್ರೆ ನೇರವಾದ ಖರೀದಿ ಮತ್ತು ಮಾರಾಟ ಪ್ರಕ್ರಿಯೆ. ಹೊಸ ಊರಿಗೆ ಅಥವಾ ಹೊಸ ಗ್ರಾಹಕರ ಬಳಿ ಹೋಗು ಮುನ್ನ 11 ಬಾರಿ ಈ ಮಂತ್ರವನ್ನ ಬಳಸಲಾಗುತ್ತೆ. ಇದು ಪ್ರತಿಯೊಂದು ವ್ಯಾಪಾರ ಮಾರ್ಗಕ್ಕೂ ಒಂದು ದೈವಿಕ ಆಶೀರ್ವಾದ ಇದೆ ಅಂತ ನಂಬುವ ಒಂದು ಸುಂದರ ಮಾರ್ಗ. ಆದರೆ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚಿಸಿದ್ರೆ ಕೇವಲ ಮಾರ್ಗ ದೈವಿಕವಾಗಿದೆ ಅಂದ್ಕೊಂಡ ತಕ್ಷಣ ಹೊಸ ಊರಿನಲ್ಲಿ ತಾನಾಗಿಯೇ ಗ್ರಾಹಕರು ಸಿಗ್ಬಿಡ್ತಾರಾ? ಇದರ ಹಿಂದಿನ ಸೈಕಾಲಜಿ ಏನು? ಇದನ್ನ ನಾವು ವಿಶಾಲ ದೃಷ್ಟಿಕೋನಕ್ಕೆ ಜೋಡಿಸಿ ನೋಡಿದ್ರೆ ಈ ನಂಬಿಕೆಯು ಒಬ್ಬ ಉದ್ಯಮಿಯಲ್ಲಿ ತುಂಬುವ ಆತ್ಮವಿಶ್ವಾಸ ಎಂಥದ್ದು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೋದು. ಒಬ್ಬ ವ್ಯಾಪಾರಿ ಹೊಸ ಊರಿಗೆ, ಅಪರಿಚಿತ ಮಾರುಕಟ್ಟೆಗೆ ಹೋಗುವಾಗ ಮನಸ್ಸಿನಲ್ಲಿ 100 ಆತಂಕಗಳಿರ್ತವೆ. ಹೌದು. ಜನ ನನ್ನ ವಸ್ತು ತಗೋತಾರೋ ಇಲ್ವೋ ಅನ್ನೋ ಭಯ ಇದ್ದೇ ಇರುತ್ತೆ. ಎಕ್ಸಾಕ್ಟ್ಲಿ. ಜನ ನನ್ನ ವಸ್ತುಗಳನ್ನ ಕೊಳ್ಳುತ್ತಾರೋ ಇಲ್ವೋ, ನನ್ನ ಭಾಷೆ ಅವರಿಗೆ ಅರ್ಥ ಆಗುತ್ತೋ ಇಲ್ವೋ ಅನ್ನೋ ಭಯ ಇರುತ್ತೆ. ಆದರೆ ನಾನು ಸಾಗುವ ಪ್ರತಿಯೊಂದು ಮಾರ್ಗವೂ ದೇವತೆಗಳು ಓಡಾಡುವ ಮಾರ್ಗ, ನನ್ನ ಪ್ರಯಾಣಕ್ಕೆ ದೈವಿಕ ಆಶೀರ್ವಾದ ಇದೆ ಅಂತ ಆಳವಾಗಿ ನಂಬಿದಾಗ ಆ ಉದ್ಯಮಿಯ ಹೆಜ್ಜೆಗಳಲ್ಲಿನ ಅಳುಕು ದೂರ ಆಗುತ್ತೆ. ಅಲ್ಲಿ ಒಂದು ದೃಢವಾದ ಆತ್ಮವಿಶ್ವಾಸ ಮೂಡುತ್ತೆ. ಓ, ಆ ಕಾನ್ಫಿಡೆನ್ಸ್ ಮ್ಯಾಟರ್ ಆಗುತ್ತೆ. ಖಂಡಿತ. ಗ್ರಾಹಕರ ಮುಂದೆ ನಿಂತು ಮಾತಾಡುವಾಗ ಆ ಧೈರ್ಯವೇ ಅರ್ಧ ಯಶಸ್ಸನ್ನು ತಂದುಕೊಡುತ್ತೆ. ವ್ಯಾಪಾರದಲ್ಲಿ ಕಠಿಣ ನಿರ್ಧಾರಗಳನ್ನು ತಗೊಳ್ಳೋಕೆ ಈ ಮಾನಸಿಕ ಸ್ಥೈರ್ಯ ಬಹಳ ಮುಖ್ಯ. ಇಲ್ಲಿ ವಿಷಯ ನಿಜಕ್ಕೂ ಅತ್ಯಂತ ಕುತೂಹಲಕಾರಿಯಾಗುತ್ತೆ. ನಾವು ಈಗ 3ನೇ ಮಂತ್ರಕ್ಕೆ ಅಂದ್ರೆ ಬಿಸ್ನೆಸ್ನ ಅತಿ ಮುಖ್ಯ ಘಟ್ಟವಾದ ಹೂಡಿಕೆಯ ತತ್ವಕ್ಕೆ ಬರ್ತಿದ್ದೀವಿ.
ಇದು ಹವನ ಅಥವಾ ಯಜ್ಞದ ಮಂತ್ರ. ಇದ್ಮೇನ ಘೃತೇನ ಜುಹೋಮಿ ಹವ್ಯಂ. ಹೌದು, ಅಂದ್ರೆ ಸಮಿಧೆ ಮತ್ತು ತುಪ್ಪದಿಂದ ಹವ್ಯವನ್ನ ಅರ್ಪಿಸ್ತೇನೆ ಅಂತ. ಇಲ್ಲಿನ ಮುಖ್ಯ ತತ್ವ ಏನಂದ್ರೆ ಕೊಡುವಿಕೆ, ಗಿವಿಂಗ್ ಅಥವಾ ಸ್ಯಾಕ್ರಿಫೈಸ್ ಅಂತಾರಲ್ಲ ಅದು. ನಾವು ಯಾವುದನ್ನಾದ್ರೂ ನೀಡದೆ ಪ್ರಕೃತಿಯಿಂದಾಗಲಿ ಅಥವಾ ಮಾರುಕಟ್ಟೆಯಿಂದಾಗಲಿ ಮರಳಿ ಪಡೆಯೋಕೆ ಸಾಧ್ಯವಿಲ್ಲ ಅನ್ನೋದು ಇದರ ಸಾರಾಂಶ. ಅಗ್ನಿಗೆ ಸಮಿಧೆ ಮತ್ತು ತುಪ್ಪವನ್ನ ನೀಡಿದಾಗ ಅದು 100 ಪ್ರಯೋಜನಗಳಾಗಿ ಅಂದ್ರೆ ಶತಸೇಯಾಯಾಗಿ ಮರಳಿ ಬರುತ್ತೆ. ಇದು ಇಂದಿನ ಆಧುನಿಕ ಆರ್ಥಿಕ ವ್ಯವಸ್ಥೆಯಲ್ಲಿ ನಾವು ದಿನ ಬೆಳಗಾದ್ರೆ ಕೇಳೋ ಹೂಡಿಕೆ ಮೇಲಿನ ಪ್ರತಿಫಲ ಅಂದ್ರೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ತತ್ವಕ್ಕೆ ಅದೆಷ್ಟು ಅದ್ಭುತವಾಗಿ ಹೋಲಿಕೆಯಾಗುತ್ತೆ ನೋಡಿ. ಹೌದು, ಮೊದಲು ಬಂಡವಾಳ ಹಾಕಬೇಕು, ಆಮೇಲೆ ಲಾಭ ನಿರೀಕ್ಷಿಸಬೇಕು ಅಲ್ವಾ? ಕರೆಕ್ಟ್. ಆದ್ರೆ ಇದು ಕೇವಲ ಹಣಕಾಸಿನ ಹೂಡಿಕೆ ಮಾತ್ರ ಅಲ್ಲ. ಒಬ್ಬ ಉದ್ಯಮಿ ತನ್ನ ಶ್ರಮ, ಸಮಯ, ನಿದ್ದೆ ಮತ್ತು ಪ್ರಾಮಾಣಿಕತೆಯನ್ನು ಹೂಡಿಕೆ ಮಾಡಬೇಕಾಗತ್ತೆ. ಇಂದಿನ ಸ್ಟಾರ್ಟ್ಅಪ್ ಜಗತ್ತಿನಲ್ಲಿ ಕಂಪನಿಗಳು ಆರಂಭದಲ್ಲಿ ಕೋಟ್ಯಾಂತರ ರೂಪಾಯಿಗಳನ್ನ ಮಾರುಕಟ್ಟೆ ವಿಸ್ತರಣೆಗಾಗಿ ಸುರಿತವೆ. ತಕ್ಷಣಕ್ಕೆ ಲಾಭ ಬರದಿದ್ರೂ ಭವಿಷ್ಯದಲ್ಲಿ ಅದು 100 ಪಟ್ಟಾಗಿ ಹಿಂದಿರುಗುತ್ತೆ ಅನ್ನೋ ನಂಬಿಕೆ ಅವರದು. ಹೌದು, ಬರ್ನ್ ರೇಟ್ ಅಂತಾರಲ್ಲ ಹಾಗೆ. ಎಕ್ಸಾಕ್ಟ್ಲಿ. ಪ್ರಾಚೀನ ಕಾಲದ ಯಜ್ಞದ ಪರಿಕಲ್ಪನೆಯೂ ಇದೇ ಆಗಿತ್ತು. ತಾತ್ಕಾಲಿಕವಾಗಿ ತುಪ್ಪವನ್ನ ಅಗ್ನಿಗೆ ಹಾಕಿದಾಗ ಅದು ನಷ್ಟವಾದಂತೆ ಕಂಡ್ರೂ ಅದು ಭವಿಷ್ಯದ ದೊಡ್ಡ ಲಾಭದ ಬೀಜ ಆಗಿರುತ್ತೆ. ಸರಿ, ಈಗ ಹೂಡಿಕೆ ಮಾಡಿ ಆಯ್ತು, ಬಿಸ್ನೆಸ್ ಶುರುವಾಯ್ತು. ಆದ್ರೆ ಆ ಕಾಲದಲ್ಲಿ ಸರಕುಗಳನ್ನ ಸಾಗಿಸೋದು ಇಂದಿನ ಹಾಗೆ ಸುಲಭ ಇರ್ಲಿಲ್ಲ ಅಲ್ವಾ? ಖಂಡಿತ ಇರಲಿಲ್ಲ. ವಿಮಾನಗಳಾಗ್ಲಿ ದೊಡ್ಡ ಕಾರ್ಗೋ ಹಡಗುಗಳಾಗ್ಲಿ ಇರ್ಲಿಲ್ಲ. ಆ ಕಾಲದಲ್ಲಿ ಲಾಜಿಸ್ಟಿಕ್ಸ್ ಅಥವಾ ಇಂಪೋರ್ಟ್ ಎಕ್ಸ್ಪೋರ್ಟ್ ವ್ಯವಸ್ಥೆ ಹೇಗಿತ್ತು ಅನ್ನೋದ್ರ ಬಗ್ಗೆ 4ನೇ ಮಂತ್ರದಲ್ಲಿ ಉಲ್ಲೇಖ ಇದೆ. ಶುನಂ ನೋ ಅಸ್ತು ಪ್ರಪಣೋ ವಿಕ್ರಯಶ್ಚ. ಅಂದ್ರೆ ನಮ್ಮ ಮಾರಾಟ ಮಂಗಳಕರವಾಗಲಿ ಮತ್ತು ನಾವು ಮರಳಿ ತರುವ ವಸ್ತುಗಳು ಲಾಭದಾಯಕವಾಗಿರಲಿ. ಹೋಗುವಾಗ ಬರುವಾಗ 2 ಕಡೆ ಲಾಭ. ಹೌದು, ದೂರದ ಪ್ರಯಾಣ ಮಾಡಿ ಸರಕುಗಳನ್ನ ಖರೀದಿಸಿ ಮಾರಿ ಬರುವಾಗ ಹೋಗುವಾಗ್ಲೂ ಲಾಭ, ಬರುವಾಗ್ಲೂ ಲಾಭ ಇರ್ಲಿ ಅನ್ನೋ ಆಶಯ ಇಲ್ಲಿದೆ. ಒಂದು ದೊಡ್ಡ ಬಿಸ್ನೆಸ್ ಡೀಲ್ ಮಾಡೋ ಮುನ್ನ 7 ಬಾರಿ ಈ ಮಂತ್ರವನ್ನ ಪಠಿಸ್ಬೇಕು ಅಂತ ಹೇಳಲಾಗಿದೆ. ಆ ಕಾಲದ ಸಪ್ಲೈ ಚೈನ್ ಅಷ್ಟು ಸುಲಭವಾಗಿರಲಿಲ್ಲ. ಒಂಟೆಗಳು ಅಥವಾ ಕುದುರೆಗಳ ಮೇಲೆ ತಿಂಗಳಗಟ್ಲ ಪ್ರಯಾಣ ಮಾಡಬೇಕಿತ್ತು. ಹವಾಮಾನ ವೈಪರೀತ್ಯ ಇರ್ತಿತ್ತು, ಕಳ್ಳಕಾಕರ ಕಾಟ ಇರ್ತಿತ್ತು. ಹಾಗಾಗಿ ಹೋಗುವಾಗ ನಮ್ಮ ಊರಿನ ಸರಕುಗಳನ್ನು ಮಾರಿ ಲಾಭ ಮಾಡೋದು, ಬರುವಾಗ ಆ ಊರಿನ ವಿಶೇಷ ವಸ್ತುಗಳನ್ನು ತಂದು ನಮ್ಮ ಊರಿನಲ್ಲಿ ಮಾರಿ ಲಾಭ ಮಾಡೋದು ಅವರ ಉದ್ದೇಶ ಆಗಿತ್ತು. ಇದನ್ನೇ ಅಲ್ವಾ ಇಂದಿನ ಗ್ಲೋಬಲ್ ಟ್ರೇಡಿಂಗ್ನಲ್ಲಿ ನಾವು ನೋಡೋದು? ಹೌದು, ಅಷ್ಟೇ ಅಲ್ಲ, ಈ ಸುದೀರ್ಘ ಪ್ರಯಾಣದಲ್ಲಿ ಒಂಟಿಯಾಗಿ ಹೋಗೋದು ಅಸಾಧ್ಯ. ಇಲ್ಲಿಯೇ 5ನೇ ಮಂತ್ರದ ಪ್ರಸ್ತುತತೆ ಬರೋದು. ಇದು ಇಂದಿನ ಕಾರ್ಪೊರೇಟ್ ಟೀಮ್ ಬಿಲ್ಡಿಂಗ್ ಸೆಷನ್ಗಳಿಗೆ ಹೇಳಿ ಮಾಡಿಸಿದಂತಿದೆ. ಹೌದು, ಆ 5ನೇ ಮಂತ್ರದ ಸಾಲು ಪಣಸ್ಯಾಮ ಪಣಸ್ಯ ಸಂಭವೇಮ ಅಂದ್ರೆ ವ್ಯಾಪಾರ ಮಾರ್ಗದಲ್ಲಿ ನಾವೆಲ್ಲ ಒಂದಾಗೋಣ, ಜೊತೆಗೆ ನಮ್ಮ ಲಾಭವೂ 100 ಪಟ್ಟಾಗಲಿ ಅಂದ್ರೆ ಶತಂ ನೋ ಅಸ್ತು ಅನ್ನೋ ಗುರಿ. ಇದು ಟೀಮ್ ವರ್ಕ್ನ ಮೂಲಮಂತ್ರ. ಯಾವುದೇ ಒಂದು ಮೀಟಿಂಗ್ ಮೊದಲು ಅಥವಾ ಪಾಲುದಾರಿಕೆಯ ಒಪ್ಪಂದಕ್ಕೆ ಸಹಿ ಹಾಕುವ ಮುನ್ನ ಇದನ್ನ 11 ಬಾರಿ ಜಪಿಸಲು ಸೂಚಿಸಲಾಗಿದೆ. ಅಂದ್ರೆ ಬಿಸ್ನೆಸ್ ಪಾಲುದಾರಿಕೆಯಲ್ಲಿ ಒಗ್ಗಟ್ಟು ಎಷ್ಟು ಮುಖ್ಯ ಅನ್ನೋದನ್ನ ಇದು ಹೇಳುತ್ತೆ. ಆದ್ರೆ ಟೀಮ್ ವರ್ಕ್ ಯಾಕೆ ಅಷ್ಟು ಕ್ರೂಷಿಯಲ್ ಆಗಿತ್ತು ಆಗ? ಆ ಕಾಲದ ಕಾರವ್ಯಾನ್ಗಳನ್ನ ಸ್ವಲ್ಪ ಕಲ್ಪನೆ ಮಾಡಿಕೊಳ್ಳಿ. 100 ಜನರು ಒಟ್ಟಾಗಿ ಪ್ರಯಾಣಿಸುವಾಗ ರಾತ್ರಿ ಹೊತ್ತು ಸರಕುಗಳನ್ನ ಕಾಯೋಕೆ ಪಾಳಿ ವ್ಯವಸ್ಥೆ ಇರ್ತಿತ್ತು. ಆ ತಂಡದಲ್ಲಿ ಒಬ್ಬ ವ್ಯಕ್ತಿ ನಿದ್ದೆ ಮಾಡಿದ್ರು ಅಥವಾ ಸ್ವಲ್ಪ ನಿರ್ಲಕ್ಷ್ಯ ಮಾಡಿದ್ರು ಇಡೀ ಕಾರವಾನ್ ದರೋಡೆಕೋರರ ಪಾಲಾಗ್ತಿತ್ತು. ಓ, ಅಂದ್ರೆ ಪ್ರಾಣದ ಪ್ರಶ್ನೆ. ಹೌದು, ಅಲ್ಲಿ ಪ್ರತಿಯೊಬ್ಬರ ಮೇಲೂ ಸಂಪೂರ್ಣ ನಂಬಿಕೆ ಇರಬೇಕಿತ್ತು. ಇಂದಿನ ಜಗತ್ತಿನಲ್ಲೂ ಇದು ಅಷ್ಟೇ ಸತ್ಯ. 2 ಅಥವಾ 3 ಸೇರಿ ಒಂದು ಕಂಪನಿ ಕಟ್ಟಿದಾಗ ಮಾರುಕಟ್ಟೆಯ ಏರಿಳಿತಗಳನ್ನು ಎದುರಿಸೋಕೆ ಆ ಪಾಲುದಾರರ ನಡುವೆ ಅಚಲವಾದ ವಿಶ್ವಾಸ ಇರಬೇಕು. ಒಂಟಿಯಾಗಿ ಸಾಧಿಸುವುದಕ್ಕಿಂತ ತಂಡವಾಗಿ ಸಾಧಿಸುವ ಗುರಿ ದೊಡ್ಡದಿರುತ್ತೆ ಅನ್ನೋದು ಆ ಕಾಲದ ವ್ಯಾಪಾರಿಗಳಿಗೆ ಚೆನ್ನಾಗಿ ತಿಳಿದಿತ್ತು. ಟೀಮ್ ಬಗ್ಗೆ, ಲಾಭದ ಬಗ್ಗೆ ಸಾಕಷ್ಟು ಚರ್ಚೆ ಆಯ್ತು. ಆದರೆ ಬಿಸ್ನೆಸ್ ಅಂದ್ರೆ ಕೇವಲ ಲಾಭ ಮಾಡೋದು ಮಾತ್ರನಾ? ಎಷ್ಟೋ ಬಾರಿ ನಾವು ನೋಡ್ತೀವಿ, ಬೇರೆಯವರನ್ನ ತುಳಿದು ಮೋಸ ಮಾಡಿ ಮೇಲೆ ಬರುವವರೇ ಹೆಚ್ಚು. ಈ ಬಗ್ಗೆ ಪ್ರಾಚೀನ ಕಾಲದ ದೃಷ್ಟಿಕೋನ ಏನಾಗಿತ್ತು? 6ನೇ ಮಂತ್ರದಲ್ಲಿ ಇದರ ಬಗ್ಗೆ ಒಂದು ಸ್ಪಷ್ಟವಾದ ನಿಲುವಿದೆ. ಆರ್ಯ ಇತ್ ಪಣಿಯಾ ಸೋ ಭವಂತು. ಎಕ್ಸಾಕ್ಟ್ಲಿ. ಅಂದ್ರೆ ಕೇವಲ ಉದಾರ ಮತ್ತು ಪ್ರಾಮಾಣಿಕ ಜನರು ಮಾತ್ರ ವ್ಯಾಪಾರಿಗಳಾಗಲಿ, ನ್ಯಾಯಸಮ್ಮತ ಸ್ಪರ್ಧೆ ಅಂದ್ರೆ ಫೇರ್ ಕಾಂಪಿಟಿಷನ್ ಇರಬೇಕು ಅನ್ನೋದು ಇದರ ಆಶಯ. ಸಂಪತ್ತು ನನ್ನ ಕಡೆ ಬರಲಿ, ಆದ್ರೆ ಮೋಸಗಾರ ಪ್ರತಿಸ್ಪರ್ಧಿಗಳು ನಿರ್ಜನ ಮಾರ್ಗದಲ್ಲಿ ಸಾಗಲಿ ಅನ್ನೋ ಪ್ರಾರ್ಥನೆ ಇದರಲ್ಲಿದೆ. ಪ್ರಾಮಾಣಿಕ ವ್ಯಾಪಾರ ಮಾತ್ರ ಯಶಸ್ವಿಯಾಗಬೇಕು ಅನ್ನೋ ಈ ಕಟುವಾದ ನಿಲುವನ್ನ
ಬ್ರಾಹ್ಮಿ ಮುಹೂರ್ತದಲ್ಲಿ 21 ಬಾರಿ ಜಪಿಸಲು ಹೇಳಲಾಗಿದೆ. ಇದು ಒಂದು ಪ್ರಮುಖ ಪ್ರಶ್ನೆಯನ್ನು ಹುಟ್ಟುಹಾಕುತ್ತೆ. ಕೇವಲ ಲಾಭ ಗಳಿಸೋದು, ಹೇಗಾದ್ರೂ ಸರಿ ಹಣ ಮಾಡೋದು ಮಾತ್ರ ವ್ಯಾಪಾರದ ಅಂತಿಮ ಗುರಿಯೇ? ಪ್ರಾಚೀನರು ಖಂಡಿತವಾಗಿಯೂ ಹಾಗೆ ಭಾವಿಸಿರಲಿಲ್ಲ. ವ್ಯಾಪಾರದಲ್ಲಿ ನೈತಿಕತೆಗೆ ಅವರು ಅತೀವ ಒತ್ತು ನೀಡಿದರು. ಎಥಿಕ್ಸ್ ಬಗ್ಗೆ ಮಾತಾಡ್ತಿದ್ದಾರೆ ಅಲ್ವಾ? ಹೌದು, ಗ್ರಾಹಕರಿಗೆ ಕಳಪೆ ವಸ್ತು ನೀಡಿ ಮೋಸ ಮಾಡದಿರೋದು, ತೂಕದಲ್ಲಿ ವಂಚಿಸದಿರೋದು, ಸ್ಪರ್ಧೆಯಲ್ಲಿ ಅಪ್ರಾಮಾಣಿಕತೆಯನ್ನ ಬಳಸದಿರೋದು ಇವೆಲ್ಲವೂ ದೈವಿಕ ಮೆಚ್ಚುಗೆಗೆ ಪಾತ್ರವಾಗುವ ಅಂಶಗಳು ಅಂತ ಅವರು ನಂಬಿದ್ರು. ಶಾರ್ಟ್ ಟರ್ಮ್ನಲ್ಲಿ ಮೋಸ ಮಾಡಿ ಲಾಭ ಮಾಡ್ಬೋದು, ಆದರೆ ಲಾಂಗ್ ಟರ್ಮ್ನಲ್ಲಿ ಮಾರುಕಟ್ಟೆಯಲ್ಲಿ ಉಳಿಬೇಕಾದ್ರೆ ಬ್ರ್ಯಾಂಡ್ ವ್ಯಾಲ್ಯೂ ಮತ್ತು ನಂಬಿಕೆ ಬಹಳ ಮುಖ್ಯ. ಲಾಭವು ಧರ್ಮದ ಮತ್ತು ನೈತಿಕತೆಯ ಚೌಕಟ್ಟಿನೊಳಗೆ ಇರಬೇಕು ಅನ್ನೋದು ಈ ಮಂತ್ರದ ಆಳವಾದ ಅರ್ಥ. ಎಂಥ ಅದ್ಭುತ ವಿಚಾರ! ಬರೀ ಹಣ ಮಾಡೋದೇ ಜೀವನ ಅಲ್ಲ ಅನ್ನೋದನ್ನ 7ನೇ ಮಂತ್ರ ಇನ್ನಷ್ಟು ಸ್ಪಷ್ಟಪಡಿಸುತ್ತೆ. ಇದು ಅಗ್ನಿ ಮತ್ತು ಮಿತ್ರದೇವತೆಗಳಿಗೆ ಸಲ್ಲಿಸುವ ಪ್ರಾರ್ಥನೆ. ಪೋಷಯ ಧಾಮಾನಾಂ ಗೋಪೀಥೇನ ಅಂದ್ರೆ ವ್ಯಾಪಾರದ ಸಂಪತ್ತಿನ ಜೊತೆಗೆ ನಮ್ಮ ಮನೆ ಕುಟುಂಬದ ರಕ್ಷಣೆಯೂ ಆಗಲಿ ಅಂತ. ಇದು ತುಂಬಾ ಇಂಪಾರ್ಟೆಂಟ್. ಹೌದು, ಜೊತೆಗೆ ಸ್ವರ್ ಅಂದ್ರೆ ಆಧ್ಯಾತ್ಮಿಕ ಸುಖದ ಪ್ರಸ್ತಾಪವೂ ಇಲ್ಲಿದೆ. ಐಹಿಕ ಸಂಪತ್ತು ಅಂದ್ರೆ ಭೌತಿಕ ಹಣ ಮತ್ತು ಆಧ್ಯಾತ್ಮಿಕ ಸಂತೋಷ ಎರಡನ್ನೂ ಒಟ್ಟಿಗೆ ಕೋರುವ ಮಂತ್ರ ಇದು. ಸಂಧ್ಯಾ ಸಮಯದಲ್ಲಿ 11 ಬಾರಿ ಇದನ್ನ ಜಪಿಸಲು ಹೇಳಲಾಗಿದೆ. ಇಂದಿನ ಜಗತ್ತಿನಲ್ಲಿ ನಾವು ಹಗಲಿರುಳು ಲ್ಯಾಪ್ಟಾಪ್ ಮುಂದೆ ಕೂತು ಒದ್ದಾಡುವ ವರ್ಕ್ ಲೈಫ್ ಬ್ಯಾಲೆನ್ಸ್ ಪರಿಕಲ್ಪನೆ ಇದೆ ಅಲ್ವಾ? ಹೌದು, ವೃತ್ತಿ ಜೀವನ ಮತ್ತು ಕೌಟುಂಬಿಕ ಜೀವನದ ನಡುವಿನ ಅತಿ ಮುಖ್ಯವಾದ ಸಮತೋಲನ. ಎಷ್ಟೇ ದೊಡ್ಡ ಬಿಸ್ನೆಸ್ ಸಾಮ್ರಾಜ್ಯವನ್ನ ಕಟ್ಟಿದ್ರೂ, ಬ್ಯಾಂಕ್ ಖಾತೆಯಲ್ಲಿ ಎಷ್ಟೇ ಹಣ ಇದ್ರೂ, ಮನೆಗೆ ಹೋದಾಗ ಕುಟುಂಬದವರ ಮುಖದಲ್ಲಿ ನಗು ಇಲ್ಲದಿದ್ರೆ, ಮಾನಸಿಕ ಶಾಂತಿ ಇಲ್ಲದಿದ್ರೆ, ಆ ಸಂಪತ್ತಿಗೆ ಕವಡೆ ಕಾಸಿನ ಬೆಲೆಯೂ ಇಲ್ಲ ಅನ್ನೋದನ್ನ ಪ್ರಾಚೀನರು ಅರಿತಿದ್ರು. ವ್ಯಾಪಾರ ಅನ್ನೋದು ಜೀವನ ನಡೆಸೋ ಒಂದು ಸಾಧನ ಅಷ್ಟೇ. ಹೌದು, ವ್ಯಾಪಾರವೇ ಸಂಪೂರ್ಣ ಜೀವನ ಅಲ್ಲ. ಇನ್ನು ದಿನದ ಕೊನೆಗೆ ಬರೋಣ. ದೈನಂದಿನ ವ್ಯಾಪಾರದ ಸಮಾಪ್ತಿಯನ್ನು ಸೂಚಿಸುವ 8ನೇ ಮಂತ್ರ ಬಹಳ ವಿಶೇಷವಾಗಿದೆ. ಮಲಗುವ ಮುನ್ನ ಕೇವಲ 1 ಬಾರಿ ಹೇಳುವ ಮಂತ್ರ ಇದು. ಇಮಂ ನೋ ಅಗ್ನೇ ಶುಭಯಾ ದಿಶಾನಯ. ಓ ಅಗ್ನಿ, ನಮ್ಮನ್ನ ಮಂಗಳ ದಿಕ್ಕಿನಲ್ಲಿ ನಡೆಸು. ದೇವರು ಮಾರ್ಗ ತೋರಿಸ್ಲಿ, ನಾವು ನಮ್ಮ ಪ್ರಯತ್ನ ಮಾಡ್ತೀವಿ ಅನ್ನೋ ಮುಗ್ಧ ಪ್ರಾರ್ಥನೆ ಇದು. ಹಾಗಾದ್ರೆ ಇದರ ಒಟ್ಟಾರೆ ಅರ್ಥ ಏನು? ಬೆಳಗಿನಿಂದ ಸಂಜೆವರೆಗೂ ಇಷ್ಟೆಲ್ಲ ಲೆಕ್ಕಾಚಾರ, ಹೂಡಿಕೆ, ವ್ಯಾಪಾರ, ಜಪತಪ ಅಂತ ಮಾಡಿ ಕೊನೆಗೆ ಹಾಸಿಗೆಗೆ ಹೋಗೋ ಮುನ್ನ ಈ ರೀತಿ ಹೇಳೋದರ ಅರ್ಥ ಏನು? ಇದರ ಒಟ್ಟಾರೆ ಅರ್ಥ ಸಂಪೂರ್ಣ ಸಮರ್ಪಣಾ ಭಾವ. ನೋಡಿ, ಒಬ್ಬ ಮನುಷ್ಯನಾಗಿ ದಿನವಿಡೀ ಏನೆಲ್ಲ ಪ್ರಯತ್ನ ಮಾಡಬೇಕೋ ಅದೆಲ್ಲವನ್ನೂ ಪ್ರಾಮಾಣಿಕವಾಗಿ ಮಾಡಿಯಾಗಿದೆ. ಮುಂಜಾನೆ ಎದ್ದು ತನ್ನ ಗುರಿಯ ಬಗ್ಗೆ ಚಿಂತಿಸಿದ್ದಾನೆ, ಹೂಡಿಕೆ ಮಾಡಿದ್ದಾನೆ, ಮಾರುಕಟ್ಟೆಯ ಸ್ಪರ್ಧೆಯನ್ನು ಎದುರಿಸಿದ್ದಾನೆ, ಪಾಲುದಾರರೊಂದಿಗೆ ಕೆಲಸ ಮಾಡಿದ್ದಾನೆ. ಎಲ್ಲವನ್ನೂ ಮಾಡಿದ್ದಾನೆ. ಆದರೆ ಅಂತಿಮ ಫಲಿತಾಂಶ ಯಾವಾಗ್ಲೂ ನಮ್ಮ ಕೈಲಿರಲ್ಲ. ಮಾರುಕಟ್ಟೆ ನಾಳೆ ಏನಾಗುತ್ತೆ ಅಂತ ಯಾರಿಗೂ ತಿಳಿದಿಲ್ಲ. ಹಾಗಾಗಿ ದಿನದ ಕೊನೆಯಲ್ಲಿ ಆ ಕರ್ಮದ ಫಲವನ್ನ ಭಗವಂತನಿಗೆ ಒಪ್ಪಿಸಿ, ನನ್ನ ಶಕ್ತಿ ಮೀರಿ ಪ್ರಯತ್ನ ಮಾಡಿದ್ದೇನೆ, ಇನ್ನು ಮುಂದಿನದು ನಿನಗೆ ಬಿಟ್ಟಿದ್ದು ಅಂತ ಆ ಎಲ್ಲಾ ಒತ್ತಡಗಳನ್ನ ಅಲ್ಲಿಗೆ ಬಿಟ್ಟು ನಿಶ್ಚಿಂತೆಯಿಂದ ನಿದ್ರಿಸುವ ಅತ್ಯುತ್ತಮ ಮಾನಸಿಕ ನೆಮ್ಮದಿಯ ತಂತ್ರ ಇದು. ಆಂಗ್ಸೈಟಿ ಕಡಿಮೆ ಮಾಡೋಕೆ ಇದು ಬೆಸ್ಟ್. ಖಂಡಿತ. ಇದು ಅತಿಯಾದ ಆತಂಕವನ್ನ ಕಡಿಮೆ ಮಾಡಿ ಮರುದಿನ ಬೆಳಿಗ್ಗೆ ಮತ್ತೆ ಹೊಸ ಚೈತನ್ಯದೊಂದಿಗೆ ಏಳೋಕೆ ಸಹಾಯ ಮಾಡುತ್ತೆ. ವಾವ್, ಇದೊಂದು ಪರಿಪೂರ್ಣವಾದ ವ್ಯವಸ್ಥೆ. ನಮ್ಮ ಈ ಆಳವಾದ ಅಧ್ಯಯನದ ಅಂತಿಮ ಹಂತಕ್ಕೆ ನಾವು ಬಂದಿದ್ದೀವಿ. ನಾವು ಇಂದು ಬಿಡಿಸಿ ನೋಡಿದ ಅಥರ್ವವೇದದ ಈ ವಿತ್ತೇಷಣ ಸೂಕ್ತವು ಕೇವಲ ಬಾಯ್ಪಾಠ ಮಾಡುವ ಮಂತ್ರಗಳ ಗುಚ್ಛ ಖಂಡಿತ ಅಲ್ಲ. ಇದು ಜೀವನವನ್ನ, ವಿಶೇಷವಾಗಿ ವೃತ್ತಿ ಜೀವನವನ್ನ ನಡೆಸೋಕೆ ಬೇಕಾದ ಒಂದು GPS. 100ಕ್ಕೆ 100 ನಿಜ. ಇಂದ್ರನನ್ನ ಕೇವಲ ದೇವತೆಯಾಗಿ ನೋಡದೆ ಒಂದು ವ್ಯಾಪಾರ ನಾಯಕನಾಗಿ, ಒಬ್ಬ CEO ಆಗಿ ನೋಡೋದು, ಹೊಸ ಮಾರುಕಟ್ಟೆ ಪ್ರವೇಶಿಸುವಾಗ ಆತ್ಮವಿಶ್ವಾಸ ಬೆಳೆಸ್ಕೊಳ್ಳೋದು, ಹೂಡಿಕೆಯ ತತ್ವವನ್ನ ಅರಿಯೋದು, ತಂಡದ ಒಗ್ಗಟ್ಟು, ಪ್ರಾಮಾಣಿಕ ವ್ಯಾಪಾರಕ್ಕೆ ಒತ್ತು ನೀಡೋದು, ಕುಟುಂಬದ ರಕ್ಷಣೆ, ದೈನಂದಿನ ಶಿಸ್ತು ಮತ್ತು ಅಂತಿಮವಾಗಿ ಭಗವಂತನಲ್ಲಿ ಸಮರ್ಪಣೆ ಮಾಡುವ ಗುಣ ಇವೆಲ್ಲವೂ ಒಬ್ಬ ಯಶಸ್ವಿ ಮತ್ತು ನೆಮ್ಮದಿಯ ಮನುಷ್ಯನ ಲಕ್ಷಣಗಳು. ಈ ಜ್ಞಾನ ಇಂದಿಗೂ ಪ್ರಸ್ತುತ ಅಲ್ವಾ? ಹೌದು. ಈ ಪ್ರಾಚೀನ ಜ್ಞಾನವನ್ನ ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳೋದು ಅತ್ಯಂತ ಸುಲಭ ಹಾಗೂ ಪ್ರಸ್ತುತವಾಗಿದೆ. ಕಲಿಯುವ ಪ್ರತಿಯೊಬ್ಬರೂ ಇದನ್ನ ಪ್ರಯೋಗ ಮಾಡಿ ನೋಡಬಹುದು. ಖಂಡಿತ. ಉದಾಹರಣೆಗೆ, ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದ್ರೆ ಮುಂಜಾನೆ ಎದ್ದು ಮೊಬೈಲ್ ನೋಡೋ ಬದಲು ಪ್ರಶಾಂತ ವಾತಾವರಣದಲ್ಲಿ ನಮ್ಮ ಆ ದಿನದ ಗುರಿಯನ್ನ ಸ್ಪಷ್ಟವಾಗಿ ಸಂಕಲ್ಪ ಮಾಡ್ಕೊಳ್ಳೋದು. ಆ ಸಂಕಲ್ಪಕ್ಕೆ ಪೂರಕವಾಗಿ ಇಡೀ ದಿನ ನಿರಂತರವಾಗಿ ಕೆಲಸ ಮಾಡೋದು.
ನಮ್ಮ ದೈನಂದಿನ ಕೆಲಸಗಳಲ್ಲಿ ಪ್ರಾಮಾಣಿಕತೆ ಮತ್ತು ನೈತಿಕತೆಯನ್ನ ಕಾಯ್ದುಕೊಳ್ಳೋದು ಹಾಗೂ ದಿನದ ಕೊನೆಯಲ್ಲಿ ನೆಮ್ಮದಿಯಿಂದ ನಿದ್ರಿಸೋದು. ಇದು ಕೇವಲ ದೊಡ್ಡ ದೊಡ್ಡ ವ್ಯಾಪಾರಸ್ಥರಿಗೆ ಮಾತ್ರ ಅಲ್ಲ, ತಮ್ಮ ಜೀವನವನ್ನ, ತಮ್ಮ ಕರಿಯರನ್ನ ಉತ್ತಮಗೊಳಿಸ್ಕೊಳ್ಳಕ್ ಬಯಸುವ ಪ್ರತಿಯೊಬ್ಬರಿಗೂ ದಾರಿದೀಪವಾಗಬಲ್ಲ ಜೀವನ ಪಾಠ. ನಿಜಕ್ಕೂ ಆಳವಾಗಿ ಆಲೋಚಿಸಬೇಕಾದ ವಿಷಯ ಇದು. ನಮ್ಮ ಕಲಿಯುವವರಿಗೆ ಒಂದು ಅಂತಿಮ ಚಿಂತನೆಯನ್ನ ಬಿಟ್ಟು ಹೋಗುವ ಸಮಯ ಬಂದಿದೆ. ಸ್ವಲ್ಪ ಯೋಚನೆ ಮಾಡಿ ನೋಡಿ. ಇಂದಿನ ಆಧುನಿಕ ಬಿಸಿನೆಸ್ ಶಾಲೆಗಳಲ್ಲಿ, ಪ್ರತಿಷ್ಠಿತ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ಗಳಲ್ಲಿ ಲಕ್ಷ ಶುಲ್ಕ ಕಟ್ಟಿ ಕಲಿಸುವ ರಿಸ್ಕ್ ಮ್ಯಾನೇಜ್ಮೆಂಟ್, ಎಥಿಕಲ್ ಟ್ರೇಡಿಂಗ್, ಗೋಲ್ ಸೆಟ್ಟಿಂಗ್ ಮತ್ತು ವರ್ಕ್ ಲೈಫ್ ಬ್ಯಾಲೆನ್ಸ್ನಂತಹ ಅತ್ಯಾಧುನಿಕ ಪರಿಕಲ್ಪನೆಗಳು ಸಾವಿರಾರು ವರ್ಷಗಳ ಹಿಂದೆಯೇ ಈ ವೇದ ಮಂತ್ರಗಳಲ್ಲಿ ಅತ್ಯಂತ ಸ್ಪಷ್ಟವಾಗಿ ಅಡಗಿವೆ. ಹಾಗಾದ್ರೆ ಕೇವಲ ಮೂಢನಂಬಿಕೆ, ಹಳೆ ಕಾಲದ ಮಡಿವಂತಿಕೆ ಅಥವಾ ಬರೀ ಧಾರ್ಮಿಕ ಆಚರಣೆ ಅಂತ ನಾವು ಕಡೆಗಣಿಸಿರುವ ಇನ್ನೂ ಎಷ್ಟು ಪ್ರಾಚೀನ ಪಠ್ಯಗಳ ಒಳಗೆ ನಾಳಿನ ಭವಿಷ್ಯವನ್ನ ರೂಪಿಸಬಲ್ಲ ಅತ್ಯಾಧುನಿಕ ಬಿಸಿನೆಸ್ ಮ್ಯಾನ್ಯುಯಲ್ಗಳು ಅಡಗಿರಬಹುದು? ಈ ಬಗ್ಗೆ ಸ್ವಲ್ಪ ಆಳವಾಗಿ ಯೋಚಿಸಿ.